ಶುರುವಾಗ್ತಿದ್ದ ಹಾಗೆ ಕುಮಾರಸ್ವಾಮಿ ಯಾಕೋ ಏನೋ ಬಿಜೆಪಿ ಮೇಲೆ ಮುನಿಸಿಕೊಂಡಿದ್ದಾರೆ. ತಮ್ಮನ್ನ ಸರಿಯಾಗಿ ನಡೆಸ್ಕೊಳ್ತಿಲ್ಲ ಅನ್ನೋ ಅಸಮಾಧಾನವನ್ನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಸೀಟು ಹಂಚಿಕೆಯಲ್ಲೂ ಯಾಕೋ ಕುಮಾರಸ್ವಾಮಿಗೆ ತೃಪ್ತಿಯೇ ಇಲ್ಲ. ಕೊಡೋಕಾದ್ರೆ 3 ಕೊಡ್ಲಿ, ಇಲ್ಲದೆ ಹೋದ್ರೆ ಬೇಡವೇ ಬೇಡ ಅಂತ ಕಡ್ಡಿ ತುಂಡಾದಂತೆ ನುಡಿದಿದ್ದಾರೆ. ಅಷ್ಟಕ್ಕೂ ನಿನ್ನೆ ಮೊನ್ನೆಯವರೆಗೂ ಬಿಜೆಪಿ ಜೊತೆ ಚೆನ್ನಾಗಿದ್ದ ಕುಮಾರಣ್ಣನಿಗೆ ಇದ್ದಕ್ಕಿದ್ದಂತೆ ಅದೇನಾಯ್ತು? ಅದ್ಯಾವ ಕಾರಣಕ್ಕೆ ಬಿಜೆಪಿ ಮೇಲೆ ಮುನಿಸಿಕೊಂಡಿದ್ದಾರೆ? ಇದೆಲ್ಲದರ ನಡುವೆ ವೈರಿಗೆ ಕೊಟ್ಟಿದ್ದಂತಹ ಸಂದೇಶ, ಅದನ್ನ ನೋಡೋಣ ಬನ್ನಿ. ಕಾಳಗಕ್ಕೆ ಇಳಿದ ಹೊತ್ತಲ್ಲೇ ಕಮಲ ದಳದಲ್ಲಿ ಮೈತ್ರಿ ಅಪಸ್ವರ. ಬರೀ 2ಕ್ಕೆ ಇಷ್ಟೆಲ್ಲ ಮಾಡ್ಬೇಕಿತ್ತಾ? ಏನಿದು HDK ಬೇಸರ? 3 ಕ್ಷೇತ್ರ ಸಿಗದಿದ್ದಲ್ಲಿ ಬದಲಾಗ್ಲದೆಯಾ ದಳಪತಿಗಳ ಮೈತ್ರಿ ನಡೆ? ಆ 6 ಬೇಸರವೇ ಬಿಜೆಪಿ ವಿರುದ್ಧದ ಅಪಸ್ವರಕ್ಕೆ ಕಾರಣವಾಯಿತು. ಮಂಡ್ಯದಲ್ಲಿ ಕಾರ್ಯಕರ್ತರೇ ಅಭ್ಯರ್ಥಿ, ಏನು HDK ಮರ್ಮ? ಪಕ್ಷವನ್ನ ಮುಗಿಸೋಕೆ ನಿಂತ ಕಾಂಗ್ರೆಸ್ಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು ಅನ್ನೋ ಕಾರಣಕ್ಕೆ ಜೆಡಿಎಸ್ ಈ ಬಾರಿ ಬಿಜೆಪಿ ಜೊತೆಗೆ ಮೈತ್ರಿ ಮಾಡಿಕೊಂಡು ಲೋಕಸಭಾ ಚುನಾವಣಾ ಅಖಾಡಕ್ಕೆ ಇಳಿದಿದೆ. ಅಷ್ಟೇ ಅಲ್ಲ, ಇತ್ತ ಜೆಡಿಎಸ್ಗೂ ಪಕ್ಷದ ಅಳಿವು ಉಳಿವಿನ ಪ್ರಶ್ನೆಯಾಗಿದ್ದು, ಹೇಗಾದ್ರೂ ಮಾಡಿ ಪಕ್ಷವನ್ನ ಉಳಿಸಿಕೊಳ್ಬೇಕು, ನಂಬಿಕೊಂಡ ಕಾರ್ಯಕರ್ತರನ್ನ ಕಾಪಾಡಿಕೊಳ್ಬೇಕು ಅನ್ನೋ ಕಾರಣಕ್ಕೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡು ಕಾಂಗ್ರೆಸ್ನ ಸೋಲಿಸೋಕೆ ಲೋಕಸಮರದ ಅಖಾಡಕ್ಕೆ ಧುಮುಕ್ತಿದ್ದಾರೆ. ಆದ್ರೆ ಇದರ ಮಧ್ಯೆ ಇದ್ದಕ್ಕಿದ್ದ ಹಾಗೆ ಮೈತ್ರಿ ಪಕ್ಷದ ಮೇಲೆ ಬೇಸರ ಹೊರಹಾಕಿದ್ದು ಖಡಕ್ ಸಂದೇಶ ರವಾನೆ ಮಾಡಿದ್ದಾರೆ. ಇನ್ನು ಇಷ್ಟಕ್ಕೆ ಕಾದಿದ್ದ ಕಾಂಗ್ರೆಸ್ ಸದರಲು ಡಿಕೆಶಿ ಆಗ್ಲೇ ಜೆಡಿಎಸ್ ಬಗ್ಗೆ ವ್ಯಂಗ್ಯವಾಡೋಕೆ ಮುಂದಾಗ್ಬಿಟ್ಟಿದ್ದಾರೆ. ಯಾವಾಗ ದೇವೇಗೌಡರು ಯಾಕೆ ಅವರ ಅಳಿನ ಬಿಜೆಪಿ ಸಿಂಬಲ್ ಅಲ್ಲಿ ನಿಲ್ಲಿಸಿದ್ರು, ದಟ್ ವಾಸ್ ದಿ ಫಸ್ಟ್ ಸೂಯಿಸೈಡ್ ಅಟೆಂಪ್ಟ್ ಆಫ್ ಜೆಡಿಎಸ್. ಅದು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಅಲಯನ್ಸ್ ಮೇಲೆ ಎಲ್ಲರೂ ವೋಟ್ ಹಾಕ್ಲೇಬೇಕಾಗಿತ್ತು, ಬಟ್ ಅವ್ರ ಪಕ್ಷಕ್ಕೆ ಒಂದು ದೊಡ್ಡ ಮುಜುಗರ ಉಂಟಾಗಿದೆ. ನಾನು ಅದಕ್ಕೆ ಇಂಟರ್ಫಿಯರ್ ಹಾಕಿ ಇಷ್ಟ ಇಲ್ಲ. ಅವ್ರದ್ದು ಸಿಟ್ಟಿಂಗ್ MLAಗಳಿದ್ದಾರೆ, ಸಿಟ್ಟಿಂಗ್ MP ಗಳಿದ್ದಾರೆ. ಕೆಲವು ಕಡೆ 2 ಕ್ಷೇತ್ರದಲ್ಲಿದ್ದರು, ಕೆಲವು ಕಡೆ 1 ಕ್ಷೇತ್ರದಲ್ಲಿದ್ದರು. ಅವರ ಸ್ಟ್ರೆಂತ್ ಅವರಿಗೆ ಬೇಕಾಗಿತ್ತು. ಬಟ್ ಬಿಜೆಪಿ ಸ್ಟೈಲೇ ಅದು. ನೀವೇನು ಇದು ಒಂದೇ ರಾಜ್ಯದಲ್ಲ, ಎಲ್ಲ ರಾಜ್ಯದಲ್ಲೂ ಕೂಡ ಈ ರೀತಿ ನಡ್ಕೊಂಡು ಬರ್ತಾ ಇದೆ. ಹೀಗೆ ಡಿಕೆಶಿ ಜೆಡಿಎಸ್ ಬಗ್ಗೆ ಅಪಹಾಸ್ಯ ಮಾಡ್ತಾ ಇದ್ದ ಹಾಗೆ ಕುಮಾರಣ್ಣನ ಕೋಪ ನೆತ್ತಿಗೇರಿತು. ಹಾಗಾಗಿ ಡಿಕೆಶಿ ಮಾತಿಗೆ ಕುಮಾರಣ್ಣ ಮಾತಲ್ಲೇ ಡಿಕೆಶಿಯನ್ನ ತಿವಿದ್ರು. ರಾಜಕೀಯವಾಗಿ ನಮಗೆ ವಿಷ ಹಾಕಿ ಹೊರಗೆ ನಮ್ಮನ್ನ ಉಳಿಸೋ ನಾಟಕ ಮಾಡ್ತೀರಿ. ನಮ್ಮ ಪಕ್ಷವನ್ನ ನಿರ್ನಾಮ ಮಾಡೋಕೆ ಹೊರಟಿದ್ದವರು ನೀವು ಈಗಲೂ ಅದೇ ಕೆಲಸದಲ್ಲಿದ್ದೀರಿ. ಬಿಜೆಪಿಯಲ್ಲಿ ನಿಮ್ ತರ ನಮ್ಮನೇನು ನಡೆಸ್ಕೊಂಡಿಲ್ಲ, ಕುತ್ತಿಗೆ ಕುಯ್ಯೋ ಕೆಲಸ ಅಂತೂ ಮಾಡಿಲ್ಲ. ಹಾಗಾಗಿ ನಿಮ್ಮ ಅನುಕಂಪದ ಅಗತ್ಯ ಇಲ್ಲ ಅಂತ ನೇರವಾಗಿ ಡಿಕೆಶಿ ವಿರುದ್ಧ ಹರಿಹಾಯ್ದ್ರು. ಶಿವಕುಮಾರ್ ಅವ್ರನ್ನ ಕೇಳಲಿಕ್ಕೆ ಬಯಸ್ತೀನಿ. ಇವತ್ತು ನನ್ನ ಪಕ್ಷದ ಪರಿಸ್ಥಿತಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆನಲ್ಲಿ ಪಾರ್ಲಿಮೆಂಟ್ ಕ್ಷೇತ್ರದಲ್ಲಿ ಈ ಹೊಂದಾಣಿಕೆ ನಾನು ಮಾಡ್ತಕ್ಕಂಥದ್ದಕ್ಕೆ ತೀರ್ಮಾನ ಮಾಡಲಿಕ್ಕೆ ಮೂಲ ಕಾರಣ ನೀವು ಪದೇ ನಾನು ಪಟ್ಟ ಶ್ರಮ ಇದೆಯಲ್ಲ, ಅವತ್ತು ಸರ್ಕಾರ ನಡೆಸಬೇಕಾದ್ರೆ ಯಾರ್ಯಾರಾದ್ರೂ ದುರುಪಯೋಗ ಬಳಸ್ಕೊಂಡಿದ್ದೀರಿ, ಉಪಯೋಗ ಅಲ್ಲ ದುರ್ಬಳಕೆ ಮಾಡ್ಕೊಂಡಿದ್ದೀರಿ. ನೀವು ನನ್ನನ್ನು ಪದೇ ಯಾವುದು ವೆಸ್ಟ್ ಎಂಡ್ ಹೋಟ್ಲಲ್ಲಿದ್ದ ಚೆನ್ನಾಗಿ ಸಿಗ್ತಿರ್ಲಿಲ್ಲ. ನಮ್ಮನ್ನು ಬಿಜೆಪಿ ಬಿ ಟೀಮು ಅಂತ ಹೇಳ್ದಂತಾರೆ. ನೀವು ಕಳಿಸಿದವರೇ ನೀವು ನಮ್ಮನ್ನ ಬಿಜೆಪಿಗೆ ಅಫಿಷಿಯಲ್ ಆಗಿ ಮಾಡ್ಕೊಳ್ಳಿ ಅಂತಕ್ಕಂಥದ್ದನ್ನ ಪಾಪ ಸಲಹೆ ಕೊಟ್ಟಿರೋದೇ ನೀವು ನಮಗೆ. ನಿಮ್ಮನ್ನ ನಂಬಿ ಅವತ್ತು ಸರ್ಕಾರದಲ್ಲಿ ನಾವು ಜೊತೆಗೂಡಿ ಕೆಲಸ ಮಾಡಲಿಕ್ಕೆ ಕೈ ಜೋಡಿಸಿದಾಗ ಯಾವ ರೀತಿ ನಡೆಸ್ಕೊಂಡಿದ್ದೀರಿ ಗೊತ್ತಿದೆ. ನಿಮ್ಮ ಜೊತೆ ಸರ್ಕಾರ ಮಾಡಿ 14 ತಿಂಗಳು ನನ್ನ ಪಕ್ಷ ನಾಶ ಮಾಡಲಿಕ್ಕೆ ಕೊಟ್ರಿ. ನೀವು ಹೊರನೋಟಕ್ಕೆ ಕುಮಾರಸ್ವಾಮಿ ಪರವಾಗಿ ಏನು DK ಶಿವಕುಮಾರ್ ಎಂತಪ್ಪ ಬೆಂಗಾವಲಾಗಿ ನಿಂತಿದ್ದಾರೆ. ಟ್ರಬಲ್ ಶೂಟರು, ಕನಕಪುರದ ಬಂಡೆ ಬರೆಸ್ಕೊಂಡ್ರಿ ಹಣ ಕೊಟ್ಟು ನನ್ನನ್ನು ಮುಗಿಸ್ಲಿಕ್ಕೆ ಹಂತವಾಗಿ ಯಾವ ರೀತಿ ನಡೆಸ್ಕೊಂಡಿದ್ದೀರಿ, ಯಾವ ರೀತಿ ನಮಗೆ ವಿಷ ಹಾಕಿದ್ದೀರಿ, ಕೊಂದಿದ್ದೀರಿ ನೀವು ಅಂತ ಹೇಳಿ ರಾಜಕೀಯವಾಗಿ. DK ಶಿವಕುಮಾರ್ಗೆ 2002ರ ಉಪಚುನಾವಣೆ ಸನ್ಮಾನ್ಯ ದೇವೇಗೌಡರು ಅವತ್ತು 99ರ ಸಾರ್ವತ್ರಿಕ ಚುನಾವಣೆಯಲ್ಲಿ ಸೋತಿದ್ರು. ಬೈ ಎಲೆಕ್ಷನ್ ಆಯ್ತು ಕನಕಪುರದಲ್ಲಿ 2002. ಆ ಚುನಾವಣೆಯನ್ನ ಶಿವಕುಮಾರ್ ಜ್ಞಾಪಕ ಮಾಡಲಿಕ್ಕೆ ಇವತ್ತು ಮಾಧ್ಯಮದ ಸ್ನೇಹಿತರ ಮುಂದೆ ಕೂತಿದ್ದೇನೆ ಆಸ್ಪತ್ರೆಗೆ ಹೋಗೋದಕ್ಕಿಂತ ಮುಂಚೆ. ಇನ್ನು ಹೀಗೆ ಡಿಕೆಶಿ ಹಾಗೂ HDK ವಿರುದ್ಧ ನೇರ ಟಾಕ್ ಫೈಟ್ ನಡೆಯೋಕೆ ಕಾರಣವಾಗಿದ್ದು ಮೈತ್ರಿ ಪಕ್ಷ ಬಿಜೆಪಿ ವಿರುದ್ಧ ಕುಮಾರಣ್ಣ ತೋರಿಕೊಂಡಿದ್ದ ಅಸಮಾಧಾನ. ಇನ್ನೇನು ಕಾಳಗಕ್ಕೆ ಇಳಿಬೇಕು ಅನ್ನೋ ಹೊತ್ತಲ್ಲೇ ಕುಮಾರಸ್ವಾಮಿ ಯಾಕೋ ಏನೋ ಬಿಜೆಪಿ ವಿರುದ್ಧ ಅಸಮಾಧಾನ ಹೊರಹಾಕಿದ್ದಾರೆ. ಅಷ್ಟೇ ಅಲ್ಲ, ಖಡಕ್ ಸಂದೇಶವನ್ನ ರವಾನೆ ಮಾಡಿದ್ರು. ಮೈತ್ರಿ ಧರ್ಮ ಪಾಲನೆ ಮಾಡಿ ಅಂತ ನೇರವಾಗಿ ಬಿಜೆಪಿ ಹೈಕಮಾಂಡ್ಗೆ ಸ್ಪಷ್ಟ ಸಂದೇಶ ಕೊಟ್ಬಿಟ್ರು. ಇದು ಮೈತ್ರಿ ದೋಸ್ತಿಗಳ ನಡುವೆ ಇದ್ದೆಂತ ಅಸಮಾಧಾನದ ಹೊಗೆ ಅಂತ ಸಾಕಷ್ಟು ಮಂದಿ ಅಚ್ಚರಿಗೊಂಡಿದ್ದಂತೂ ಸುಳ್ಳಲ್ಲ. ಜೆಡಿಎಸ್ ಬಿಜೆಪಿ ಮಧ್ಯೆ ಮೂಡಿದ್ದೆಂತ ಅಪಸ್ವರ. HDK 3 ಕೇಳಿದ್ರೆ ಬಿಜೆಪಿ ವರಿಷ್ಠರು 2 ಮಾತ್ರ ಎಂದ್ರ.
ಕುಮಾರಣ್ಣ ಅಸಮಾಧಾನಗೊಳ್ಳೋಕೆ ಪ್ರಮುಖ ಕಾರಣವೇ ಇದು. ಅಸಲಿಗೆ ಮೊದಲಿಂದ ಕೂಡ ಕುಮಾರಸ್ವಾಮಿ 3 ಕ್ಷೇತ್ರಕ್ಕಾಗಿ ಪಟ್ಟು ಹಿಡಿದು ಕೂತಿದ್ರು. ಆದರೆ ಅಂತಿಮವಾಗಿ ಜೆಡಿಎಸ್ಗೆ ಸಿಕ್ಕಿರೋದು ಕೇವಲ 2 ಮಾತ್ರ ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಕುಮಾರಣ್ಣ ಬೇಸರಗೊಂಡಿದ್ದು 2 ಸೀಟ್ ಪಡೆಯೋದಕ್ಕೆ ನಾನು ಮೈತ್ರಿ ಮಾಡ್ಕೋಬೇಕಾಗಿತ್ತ ಅಂತ ಬಿಜೆಪಿ ಹೈಕಮಾಂಡ್ ನಾಯಕರಿಗೆ ಕೌಂಟರ್ ಕೊಟ್ಟಿದ್ದಾರೆ. ಒಂದು ವೇಳೆ ಕೇಳಿದಂತೆ 3 ಸೀಟು ಕೊಡೋದಾದ್ರೆ ಕೊಡ್ಲಿ, ಇಲ್ಲವಾದ್ರೆ ಮೈತ್ರಿ ಬೇಡವೇ ಬೇಡ ಅನ್ನೋ ಮಟ್ಟಿಗೆ ಕುಮಾರಸ್ವಾಮಿ ಕೋಪಗೊಂಡಿದ್ದಾರೆ ಎನ್ನಲಾಗಿದೆ. ಇದರೊಟ್ಟಿಗೆ ಬಿಜೆಪಿ ನಾಯಕರು ಸರಿಯಾಗಿ ಸಹಕಾರ ನೀಡ್ತಾ ಇಲ್ಲ. ಪಟ್ಟಿ ಪ್ರಕಟಕ್ಕೂ ಮುನ್ನ ಜೆಡಿಎಸ್ ಜೊತೆ ಚರ್ಚೆ ಮಾಡಿಲ್ಲ ಅನ್ನೋದು ಸೇರಿದಂತೆ ಹಲವಾರು ವಿಷಯಗಳ ಬಗ್ಗೆ ಎಚ್ಡಿಕೆಗೆ ಅಸಮಾಧಾನ ಉಂಟಾಗಿದೆ. ಇವತ್ತು ಜೆಡಿಎಸ್ ಬಿಜೆಪಿಯ ಹೊಂದಾಣಿಕೆ, ಜೆಡಿಎಸ್ಗೆ ಏನಂತ ದೊಡ್ಡ ಮಟ್ಟದ ಅನುಕೂಲ ಇಲ್ಲ. ಇವರೆಲ್ಲ ಹೇಳಿದ್ದು ನಮ್ಮ ಪಕ್ಷದ ಮುಖಂಡರುಗಳು. 18 ಲೋಕಸಭಾ ಕ್ಷೇತ್ರದಲ್ಲಿ ಜೆಡಿಎಸ್ ಪಕ್ಷದ ಮತ ಏನಿದೆ, ಆ ಮತದಲ್ಲಿ ಸುಮಾರು 3-4% ಸ್ವಿಂಗ್ ಆದರೆ ಬಿಜೆಪಿ ಅಭ್ಯರ್ಥಿಗಳಿಗೆ 18 ಲೋಕಸಭಾ ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ದುಡಿಮೆ ಇವತ್ತು ಬಿ ಜೆ ಪಿಗೆ ಅನುಕೂಲ ಆಗ್ತದೆ. ಇದನ್ನು ಹೈಕಮಾಂಡ್ ಗಮನಕ್ಕೆ ತನ್ನಿ, ಬಿ ಜೆ ಪಿ ನಾಯಕರಿಗೂ ತನ್ನಿ, ಸರಿಯಾದ ರೀತಿ ಬಳಕೆ ಮಾಡ್ಕೊಳ್ಳಿ. ಇಲ್ಲೇ ಇದ್ರ ಮುಂದೆ ಪೆಟ್ಟು ಬಿದ್ದರೆ ಅದರ ಸಾಧಕ ಬಾಧಕಗಳು ಅವ್ರ ಜವಾಬ್ದಾರಿ, ನಾವು ಜವಾಬ್ದಾರರಾಗಲ್ಲ. ನಾನು ಏನು 6 ಸೀಟು 7 ಸೀಟು ಏನು ಕೇಳಿಲ್ಲ. ನಾನು ನಮ್ಮ ಒಂದು ನಡುವೆ ಮಾತುಕತೆ ನಡೆದಂಥ ದಿನದಿಂದಲೂ ನಾವು ಕೇಳಿರ್ತಕ್ಕಂಥದ್ದೇ 3 ಸೀಟು, 3-4 ಸೀಟ್ ಕೇಳಿದ್ದೇವೆ. ಬಹುಶಃ ನಮ್ಮ ಶಕ್ತಿ ಅವ್ರಿಗೂ ಗೊತ್ತಿದೆ. 3-4 ಸೀಟನ್ನು ಇವತ್ತು ಕೊಡ್ತಾರೆ ಅಂತಕ್ಕಂಥ ನಂಬಿಕೆಯನ್ನು ನಾನು ಇಟ್ಕೊಂಡಿದ್ದೇನೆ. 2 ಸೀಟ್ ತಗೊಳ್ಳಿಕ್ಕೆ ನಾನು ಇಷ್ಟೆಲ್ಲ ಪ್ರಯತ್ನ ಪಡಬೇಕಾ, ಇಷ್ಟೆಲ್ಲ ಹೊಂದಾಣಿಕೆ ಬೇಕಾ ನನಗೆ? ಹಾಸನದಲ್ಲಿ ಮತ್ತು ಮಂಡ್ಯದಲ್ಲಿ ಈಗಲೂ ಹೇಳ್ತೀನಿ, ಸ್ವತಂತ್ರವಾಗಿ ನಮ್ಮ ಅಭ್ಯರ್ಥಿಗಳು ಗೆಲ್ತಾರೆ. ಸ್ವತಂತ್ರವಾಗಿ ಹೋದರೆ ಟ್ರಯಾಂಗ್ಯುಲರ್ ಕಂಟೆಸ್ಟ್ ಆದರೆ ಸುಲಭವಾಗಿ ಗೆಲ್ತೀವಿ, ಸುಲಭವಾಗಿ ಗೆಲ್ತೀವಿ. ಯಾವ ಗೊಂದಲವೂ ಇಲ್ಲ. ನಾನೀಗಾಗಲೇ ಹೇಳಿದ್ದೇನೆ, 3 ಕ್ಷೇತ್ರದಲ್ಲಿ ಜನತಾದಳದ ಅಭ್ಯರ್ಥಿಗಳು ಚುನಾವಣೆಗೆ ನಿಲ್ತಾ ಇದ್ದೇವೆ. ಹಾಸನ, ಮಂಡ್ಯ ಮತ್ತೆ ಕೋಲಾರ. ಅಷ್ಟೇ ಅಲ್ಲ, ಸಿಕ್ಕಿರೋ 2 ಸೀಟ್ ವಿಚಾರದಲ್ಲೂ ಕುಮಾರಸ್ವಾಮಿಗೆ ಅಭ್ಯರ್ಥಿ ವಿಚಾರದಲ್ಲಿ ಸ್ವಂತ ನಿರ್ಧಾರ ಕೈಗೊಳ್ಳೋಕೂ ಆಗ್ತಿಲ್ಲ. ಇದಾಗಲೇ ಬಿಜೆಪಿ ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಬೇಡ, ಹಾಗೆ ಮಂಡ್ಯದಲ್ಲಿ ನಿಖಿಲ್ ಬೇಡ ಅಂದಿದೆ. ಇನ್ನು ಈ ಮಾತನ್ನ ಸ್ವತಃ ಅಮಿತ್ ಶಾ ಅವರೇ ಹೇಳಿರೋದ್ರಿಂದ ತೆಗೆದು ಹಾಕುವಂತೆಯೂ ಇಲ್ಲ. ಮಂಡ್ಯದಲ್ಲಿ ನೀವೇ ನಿಂತರೂ ನಮ್ಮ ಅಭ್ಯಂತರ ಇಲ್ಲ ಅನ್ನೋದು ಶಾ ಅವರ ಮಾತು. ಆದರೂ ಹೃದಯ ಚಿಕಿತ್ಸೆಗೆ ಒಳಗಾಗ್ತಾ ಇರುವಂತಹ ಕುಮಾರಸ್ವಾಮಿಗೆ ಲೋಕಸಭೆ ಚುನಾವಣೆ ಅಖಾಡಕ್ಕೆ ಇಳಿಯೋದು ಇಷ್ಟ ಇಲ್ಲ. ಅಷ್ಟೇ ಅಲ್ಲದೆ ಕ್ಷೇತ್ರದಲ್ಲಿ ಗೆಲುವಿನ ಜವಾಬ್ದಾರಿ ಜೊತೆಗೆ ಅತ್ತಿತ್ತ ಕ್ಷೇತ್ರಗಳ ಕಡೆಗೂ ಸುತ್ತಾಟ ನಡೆಸಬೇಕಾಗಿದೆ. ಹಾಗಾಗಿ ಒತ್ತಡ ಹೆಚ್ಚಾಗುತ್ತೆ, ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಅನ್ನೋ ಕಾರಣಕ್ಕೆ ಮನಸ್ಸೇ ಇಲ್ಲ. ಹಾಗಾಗಿ ನಿಖಿಲ್ನ ನಿಲ್ಲಿಸೋಣ ಅನ್ನೋದು ಕುಮಾರಸ್ವಾಮಿ ಅವರ ತೀರ್ಮಾನ. ಅಲ್ಲದೆ ಸಭೆಯಲ್ಲೂ ನಿಖಿಲ್ನ ನಿಲ್ಲಿಸುವ ಕೂಗು ಕೇಳಿಬಂದಿದ್ದು ಅದಕ್ಕೆ ಸ್ಪಂದಿಸೋಕೆ ಆಗ್ತಿಲ್ಲ ಅನ್ನೋ ಕೊರಗು ಕುಮಾರಸ್ವಾಮಿದು. ಕೋಲಾರ ಇನ್ನೂ ತೀರ್ಮಾನ ಆಗಿಲ್ಲ. ಕೊಟ್ರೂ ಕೊಡದಿದ್ರೂ ಅಭ್ಯರ್ಥಿಯನ್ನ ಕಣಕ್ಕಿಳಿಸಲು ನಿರ್ಧಾರ. ಕೇವಲ ಮಂಡ್ಯ ಮತ್ತು ಹಾಸನ ಮಾತ್ರ ಬಿಟ್ಟುಕೊಡೋದ್ರ ಬಗ್ಗೆ ಸ್ಪಷ್ಟತೆ ಕೊಟ್ಟಿರುವ ಬಿಜೆಪಿ ಹೈಕಮಾಂಡ್ ಈವರೆಗೂ ಕೋಲಾರ ಕ್ಷೇತ್ರದಲ್ಲಿ ಇನ್ನೂ ಯಾವುದೇ ಸ್ಪಷ್ಟತೆ ಕೊಟ್ಟಿಲ್ಲ. ಹಾಗಾಗಿ ಕೋಲಾರ ಕ್ಷೇತ್ರವನ್ನ ಜೆಡಿಎಸ್ಗೆ ಬಿಟ್ಕೊಡ್ಬೇಕು ಅನ್ನೋ ಪಟ್ಟು ಹಿಡಿದಿರುವ ಕುಮಾರಸ್ವಾಮಿ, ನಮ್ಮ ಶಕ್ತಿ ಅವರಿಗೂ ಗೊತ್ತಿದೆ, ನಾವೇನು 6-7 ಕ್ಷೇತ್ರಗಳನ್ನ ಕೇಳಿಲ್ಲ, ಕೇವಲ 3-4 ಕ್ಷೇತ್ರ ಅಷ್ಟೇ, ಅದನ್ನ ಕೊಡೋ ನಂಬಿಕೆ ಇದೆ. ಕೇವಲ 2 ಕ್ಷೇತ್ರಕ್ಕಾಗಿ ನಾನು ಇಷ್ಟು ಪ್ರಯತ್ನ ಮಾಡಬೇಕಾಗಿತ್ತಾ ಅಂತ ತಮ್ಮ ನಿವಾಸದಲ್ಲಿ ಸೋಮವಾರ ಸಂಜೆ ನಡೆದ ಸಭೆಯಲ್ಲಿ ಅಸಮಾಧಾನ ಹೊರಹಾಕಿದ್ದಾರೆ. ನಮಗೆ 3 ಕ್ಷೇತ್ರ ಕೊಡ್ತಾರೆ ಅಂತಾನೆ ಹೇಳಿದ್ದಾರೆ ಕುಮಾರಸ್ವಾಮಿ ಅವರು. ಕೋಲಾರ, ಮಂಡ್ಯ, ಹಾಸನ್ 3 ಕ್ಷೇತ್ರ ಕೊಡ್ತಾರೆ ನಮಗೆ ಅಂತ ಹೇಳಿದ್ದಾರೆ. ಕ್ಷೇತ್ರಗಳು ಫೈನಲ್ ಆಗೋಗಿದ್ದಾವೆ. 3 ಕ್ಷೇತ್ರ ಅಭ್ಯರ್ಥಿಗಳು ಅವ್ರು ಬಂದ ಮೇಲೆ ಇತ್ಯರ್ಥ ಆಗ್ತವೆ. ಅಷ್ಟೇ ಅಲ್ಲ, ಒಂದು ವೇಳೆ ಕೋಲಾರ ಬಿಟ್ಟು ಕೊಡ್ಲಿ ಬಿಡದೆ ಹೋಗ್ಲಿ, ಅಲ್ಲಿ ತಮ್ಮ ಅಭ್ಯರ್ಥಿಯನ್ನ ಕಣಕ್ಕಿಳಿಸುವುದು ನಿಶ್ಚಿತ ಅಂತಾನೂ ಡಿಸೈಡ್ ಮಾಡಿದ್ದಾರೆ. ಇದು ನಾಳೆ ಬಿಜೆಪಿ ಹಾಗೂ ಕಮಲದ ನಡುವಿನ ಮೈತ್ರಿಗೆ ಅದ್ಯಾವ ರೀತಿಯಲ್ಲಿ ತೊಡಕಾಗಲಿದೆ ಅನ್ನೋ ಅನುಮಾನ ಹಾಗೂ ಆತಂಕ ಜೆಡಿಎಸ್ ಕಾರ್ಯಕರ್ತರದ್ದಾಗಿದೆ. ಆದರೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಿಜೆಪಿ ಮತ್ತು ಜೆಡಿಎಸ್ ನಡುವಿನ ಮೈತ್ರಿಗೆ ಏನೂ ಆಗೋಲ್ಲ, 3 ಸೀಟ್ ಕೇಳಿದ್ರು 2 ಆಗಿದೆ, ಇನ್ನೊಂದು ಸೀಟ್ ಬಗ್ಗೆ ಚರ್ಚೆ ನಡೀತಾ ಇದೆ, ನಮ್ಮ ಹೈಕಮಾಂಡ್ ನಾಯಕರು ಕುಮಾರಸ್ವಾಮಿ ಜೊತೆಗೆ ಮಾತಾಡ್ತಾರೆ, ಅವರೇ ಎಲ್ಲ ತೀರ್ಮಾನ ಮಾಡ್ತಾರೆ ಅಂದಿದ್ದಾರೆ. ಆ ಥರದ್ದೇನು ಗೊಂದಲ ಇಲ್ಲ. ಸೀಟ್ಗಳು ಅವರು 3 ಸೀಟ್ ಕೇಳಿದರು. ಆ 3 ಸೀಟ್ಗಳ ಬಗ್ಗೆ ಈಗ 2 ಆಗಿದೆ, ಇನ್ನೊಂದರ ಬಗ್ಗೆ ಚರ್ಚೆ ನಡೀತಾ ಇದೆ. ಸೊ ಇನ್ನೂ ಕೂಡ ಅವ್ರಿಗೆ ಯಾವ್ಯಾವ ಸೀಟ್ಗಳು ಕೇಳಿದ್ದಾರೆ ಅವ್ಯಾವು ಕೂಡ BJP ಅನೌನ್ಸೇ ಮಾಡಿಲ್ಲ, ಹಾಗೆ ಇಟ್ಟಿದ್ದೇವೆ, ಅನೌನ್ಸ್ ಮಾಡಿ. ನನಗನ್ಸುತ್ತೆ ಆ ಥರದ್ದೇನು ಗೊಂದಲ ಇಲ್ಲ, ಎಲ್ಲ ಸಲೀಸ ಆಗ್ತೈತೆ. ಇವತ್ತು ನಾನು ಹೋಗ್ತಾ ಇದ್ದೀನಿ, ದೆಹಲಿಗೆ ಹೋಗ್ತಾ ಇದ್ದೀನಿ, 6 ಗಂಟೆಗೆ ಮೀಟಿಂಗ್ ಕರೆದಿದ್ದಾರೆ. ಅಲ್ಲಿ ವಿಚಾರಗಳ ಬಗ್ಗೆ ಎಲ್ಲ ಚರ್ಚೆ ಮಾಡ್ತೀರಿ. ಕಾಂಗ್ರೆಸ್ಸನ್ನು ಎದುರಿಸಬೇಕಾಗಿರೋದ್ರಿಂದ ನಮ್ಮ ಹೊಂದಾಣಿಕೆ ಭಾಳ ಸುಲಲಿಸುತ್ತ ಹಾಗೆ ಆಗಬೇಕು ಅನ್ನೋದು ಕುಮಾರಸ್ವಾಮಿ ಅವರು ನಾನು ಹೇಳಿದ್ದಾರೆ.
ನಮ್ಮ ಗುರಿ ಕಾಂಗ್ರೆಸ್ಸೇ. ಆದರೆ ಮಾತುಕತೆ ಆಗಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಇವತ್ತು ಹೋಗ್ತಾ ಇದ್ದೀನಿ ಕೇಂದ್ರದ ನಾಯಕರು ಭೇಟಿ ಮಾಡಿದಾಗ ಇವೆಲ್ಲ ವಿಚಾರವನ್ನು ಕೇಂದ್ರ ನಾಯಕರ ಗಮನಕ್ಕೆ ತರ್ತೀನಿ. ನಮ್ಮ ಕೇಂದ್ರದ ನಾಯಕರು ಕೂಡ ಅವ್ರ ಜೊತೆ ಮಾತಾಡ್ತಾರೆ. ಇದೇನು ಏಕಾಏಕಿ ಏನೋ ಆ ಥರದ ಹೊಂದಾಣಿಕೆ ಯಾವುದೇ ರೀತಿಯಾಗಿ ಸುಲಲಿತವಾಗಿ ಆಗ್ತದೆ. ಆ ಥರ ಗೊಂದಲಗಳಿಲ್ಲ. ಸಣ್ಣ ಪುಟ್ಟ ಇವೆಲ್ಲ ಸಣ್ಣ ಪುಟ್ಟ, ಆ ಥರ ದೊಡ್ಡ ಗೊಂದಲ ಏನೂ ಇಲ್ಲ. ಒಂದು ಸೀಟ್ಗೋಸ್ಕರ ನಡೀತಾ ಇದೆ. ಅದನ್ನು ಆದಷ್ಟು ಶೀಘ್ರವಾಗಿ ತೀರ್ಮಾನ. ಕುಮಾರಸ್ವಾಮಿ ಅವ್ರಿಗೂ ಸಹ ಬೆಳಗ್ಗೆ ಮಾಹಿತಿಯನ್ನು ನೀಡಿದ್ದೇನೆ. ಹಾಗೆ ನನಗೆ ವಿಶ್ವಾಸ ಇದೆ, ಎಲ್ಲ ಒಟ್ಟಾರೆಯಾಗಿ ಎಲ್ಲ ಚರ್ಚೆಗಳು ಸರಿ ಹೋಗ್ತದೆ. ಅವ್ರಿಗೂ ಕೂಡ ಸಮಾಧಾನ ಆಗೋ ರೀತಿಯಲ್ಲಿ ನಮ್ಮ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ಮಾಡ್ತಾರೆ ಅನ್ನೋ ವಿಶ್ವಾಸ ನಮಗೂ ಕೂಡ ಇದೆ. ಎಲ್ಲವೂ ಕೂಡ ಒಂದು ಸುಖಾಂತ್ಯ ಕಾಣ್ತದೆ ಅನ್ನೋ ವಿಶ್ವಾಸ ನಂಗೆ ಸಂಪೂರ್ಣವಾಗಿದೆ. ಕೊಟ್ಟ ಮಾತಿಗೆ ಬಿಜೆಪಿ ತಪ್ಪಿದ್ರೆ ಕುಮಾರಣ್ಣನ ನಿರ್ಧಾರ ಏನು? 3ರ ಬದಲು 2 ಸಿಕ್ಕಿದ್ರೆ ಜೆಡಿಎಸ್ನ ತೀರ್ಮಾನ ಏನು? ಬಿಜೆಪಿ ನಾಯಕರೆಲ್ಲ ಎಲ್ಲ ಸುಗಮವಾಗಿ ಆಗುತ್ತೆ. ಜೆಡಿಎಸ್ ನಾಯಕರಿಗೆ ಯಾವುದೇ ಗೊಂದಲ ಬೇಡ, ಹೈಕಮಾಂಡ್ ನಾಯಕರು ಎಲ್ಲವನ್ನ ಬಗೆಹರಿಸ್ತಾರೆ ಅಂತಾನೆ ಹೇಳ್ತಿದ್ದಾರೆ. ಆದರೆ ಇದುವರೆಗೂ ಹೈಕಮಾಂಡ್ನಿಂದ ಕುಮಾರಸ್ವಾಮಿಗೆ ಯಾವುದೇ ಸ್ಪಷ್ಟ ಸಂದೇಶ ರವಾನೆ ಆಗಿಲ್ಲ. ಇನ್ನು ಹೃದಯ ಶಸ್ತ್ರಚಿಕಿತ್ಸೆಗೆ ಒಳಗಾಗಬೇಕಾಗಿದ್ದ ಕುಮಾರಸ್ವಾಮಿ ಅವರು ಚೆನ್ನೈಗೆ ತೆರಳಿದ್ದು ಬರೋಷ್ಟರಲ್ಲಿ ಏನಾಗುತ್ತೆ ಅನ್ನೋದನ್ನ ನೋಡಿಕೊಂಡು ಮಾರ್ಚ್ 25ರ ಬಳಿಕ ಅಭ್ಯರ್ಥಿಗಳ ಘೋಷಣೆಗೆ ನಿರ್ಧಾರ ಮಾಡಿದ್ದಾರೆ. ಅಲ್ಲದೆ ಇದ್ದ ಕುಮಾರಸ್ವಾಮಿ ಅವರು ಖಡಕ್ ಸಂದೇಶ ರವಾನೆ ಮಾಡಿದ್ರೆ ಅತ್ತ ದೇವೇಗೌಡರು ಮಗನಿಗೆ ತಾಳ್ಮೆಯ ಪಾಠ ಮಾಡಿದ್ದಾರೆ ಎನ್ನಲಾಗಿದೆ. ಆತುರ ಪಡೋದು ಬೇಡ, ಕಾದ್ ನೋಡೋಣ. ಹೈಕಮಾಂಡ್ ಜೊತೆಗೆ ಮತ್ತೊಂದು ಬಾರಿ ಮಾತುಕತೆ ನಡೆಸುವಂತೆ ಸಲಹೆ ಕೊಟ್ಟಿದ್ದು, ಅಗತ್ಯ ಬಿದ್ದರೆ ಖುದ್ದು ತಾವೇ ಅಮಿತ್ ಶಾ ಹಾಗೂ ಮೋದಿ ಬಳಿ ಮಾತಾಡೋದಾಗಿ ಹೇಳಿದ್ದಾರಂತೆ. ಹಾಗಾಗಿ ಕುಮಾರಸ್ವಾಮಿ ಅವರು ಸದ್ಯ ಎಲ್ಲ ಸರಿ ಹೋಗಬಹುದು ಅನ್ನೋ ವಿಶ್ವಾಸದಲ್ಲಿದ್ದಾರೆ. ಒಂದು ವೇಳೆ ಕುಮಾರಸ್ವಾಮಿ ಬಯಸದಂತೆ 3 ಕ್ಷೇತ್ರ ಸಿಗದೆ ಹೋದ್ರೆ ಜೆಡಿಎಸ್ನ ನಡೆ ಏನಾಗಿರಬಹುದು ಅಂತ ನೋಡಿದ್ರೆ, ಜೆಡಿಎಸ್ನ ನಡೆ ಏನು ಅಂತ ನೋಡೋದಾದ್ರೆ 3 ಕ್ಷೇತ್ರಗಳು ಬೇಕೇ ಬೇಕು ಅಂತ ಕುಮಾರಸ್ವಾಮಿ ಡಿಮಾಂಡ್ ಇಟ್ಟಿದ್ದಾರೆ ಎನ್ನಲಾಗಿದೆ. ಹಾಸನ, ಮಂಡ್ಯ, ಕೋಲಾರ ಬೇಕು ಅಂತ ಜೆಡಿಎಸ್ ಬೇಡಿಕೆ ಇಟ್ಟಿದೆ. 3 ಸ್ಥಾನ ಕೊಡದೇ ಹೋದ್ರೆ ಮೈತ್ರಿ ಮುಂದುವರಿಕೆ ಬಗ್ಗೆ ಮರು ನಿರ್ಧಾರವನ್ನು ತೆಗೆದುಕೊಳ್ಳೋ ಸಾಧ್ಯತೆ ಇದೆ. ಬಿಜೆಪಿ ಹೈಕಮಾಂಡ್ ಒಪ್ಪದಿದ್ರೆ ಜೆಡಿಎಸ್ ಏಕಾಂಗಿಯಾಗಿ ಸ್ಪರ್ಧೆ ಮಾಡುವಂತಹ ಚಾನ್ಸಸ್ ಕೂಡ ಇದೆ. ದೇವೇಗೌಡರು ಮತ್ತೊಮ್ಮೆ ಬಿಜೆಪಿ ಹೈಕಮಾಂಡ್ ಜೊತೆಗೆ ಚರ್ಚೆ ಕೂಡ ಮಾಡಬಹುದು. ಹೈಕಮಾಂಡ್ ಜೊತೆ ಚರ್ಚಿಸಿ ಸೀಟು ಹಂಚಿಕೆ ಗೊಂದಲವನ್ನ ನಿವಾರಿಸಬಹುದು. ಆದರೆ ಕುಮಾರಸ್ವಾಮಿಗೆ ಕೇವಲ 3 ಕ್ಷೇತ್ರಕ್ಕಷ್ಟೇ ಯೋಚನೆ ಇಲ್ಲ. ಇನ್ನೂ ನಾನಾ ಕಾರಣಗಳಿಂದಾಗಿ ಬಿಜೆಪಿ ಮೇಲೆ ಅಸಮಾಧಾನಗೊಂಡಿದ್ದಾರೆ ಎನ್ನಲಾಗಿದೆ. ಇನ್ನೇನು ಅಖಾಡಕ್ಕೆ ಧುಮುಕೋ ಹೊತ್ತಲ್ಲೇ ಬಿಜೆಪಿ ಹಾಗೂ ಜೆಡಿಎಸ್ನ ಮೈತ್ರಿಯಲ್ಲಿ ಅಪಸ್ವರಗಳು, ಭಿನ್ನಾಭಿಪ್ರಾಯಗಳು ತಲೆದೂರಿವೆ. ಬಿಜೆಪಿ ಜೊತೆಗಿನ ಮೈತ್ರಿ ಬಗ್ಗೆ ಒಳ್ಳೊಳ್ಳೆ ಮಾತುಗಳನ್ನೇ ಆಡ್ತಾ ಇದ್ದ ಕುಮಾರಸ್ವಾಮಿ ಒಳಗೊಳಗೆ ಮೈತ್ರಿ ಬಗ್ಗೆ ಮರು ನಿರ್ಧಾರ ಮಾಡೋ ಹಂತ ತಲುಪಿದ್ದಾರೆ. ಅಷ್ಟಕ್ಕೂ ಕುಮಾರಸ್ವಾಮಿಗೆ ಮೈತ್ರಿ ಬಗ್ಗೆ ಕಾಡ್ತಿರೋ ಬೇಸರ, ಅಸಮಾಧಾನಕರ ಸಂಗತಿಗಳು ಯಾವುದು ನೋಡೋಣ ಬನ್ನಿ. ಮೈತ್ರಿ ಮರು ನಿರ್ಧಾರಕ್ಕೆ ಮುಂದಾಗಿದ್ದೇಕೆ ಕುಮಾರಸ್ವಾಮಿ? ಬಿಜೆಪಿಯ ಆ 6 ನಡೆ ಎಚ್ಡಿಕೆ ಬೇಸರಕ್ಕೆ ಕಾರಣವಾಯಿತೆ. ಕೇವಲ ಕ್ಷೇತ್ರ ವಿಚಾರಕ್ಕಾಗಿ ಮಾತ್ರ ಕುಮಾರಸ್ವಾಮಿ ಬಿಜೆಪಿ ಮೇಲೆ ಅಸಮಾಧಾನಗೊಂಡಿಲ್ಲ. ಬಿಜೆಪಿಯ ನಾನಾ ನಡೆಗಳು ಕುಮಾರಸ್ವಾಮಿಯನ್ನ ಬೇಸರಕ್ಕೆ ಈಡು ಮಾಡಿದೆ. ಎಲ್ಲಕ್ಕಿಂತ ಹೆಚ್ಚಾಗಿ ಮೈತ್ರಿ ಧರ್ಮ ಪರಿಪಾಲನೆ ಆಗ್ತಿಲ್ಲ ಅನ್ನೋದು ಕುಮಾರಸ್ವಾಮಿಗೆ ಬೇಸರದ ಸಂಗತಿ. ಹಾಗಾಗಿ ಹೈಕಮಾಂಡ್ ನಾಯಕರಿಗೆ ಮೊದಲು ಮೈತ್ರಿ ಧರ್ಮ ಪರಿಪಾಲಿಸಿ ಅಂತ ನೇರವಾಗಿ ಹೇಳಿದ್ದಾರೆ. ಅದರೊಂದಿಗೆ ಸೋಮವಾರ ಶಿವಮೊಗ್ಗದಲ್ಲಿ ನಡೆದ ಮೋದಿ ಸಭೆಗೆ ಕುಮಾರಸ್ವಾಮಿ ಅವರಿಗಾಗ್ಲಿ ಅಥವಾ ದೇವೇಗೌಡರಿಗಾಗ್ಲಿ ಒಂದು ಆಹ್ವಾನ ಹೋಗದೇ ಇರೋದು ಕೂಡ ಕುಮಾರಸ್ವಾಮಿಯ ಬೇಸರಕ್ಕೆ ಕಾರಣ ಎನ್ನಲಾಗ್ತಾ ಇದೆ. ಆದರೆ ಜಿಟಿಡಿ ಮಾತ್ರ ಬೇರೆಯದೇ ಹೇಳ್ತಿದ್ದಾರೆ. ನಮ್ಮ ಶಾಸಕರು, ನಮ್ಮ ಮೇಡಮ್ ಭಾಗವಹಿಸಿದ್ದಾರೆ. ನೆನ್ನೆ ಶಿವಮೊಗ್ಗದಲ್ಲಿ ಶಾರದಾಪುರ ನಾಯಕ್ ಅವರು ಭಾಗವಹಿಸಿದ್ದಾರೆ. ಮತ್ತು ನಮ್ಮದು ಮೀಟಿಂಗ್ ಇತ್ತು ರಾಜ್ಯ ಮಟ್ಟದ್ದು. ದೇವೇಗೌಡರನ್ನು ಕೂಡ ಆಹ್ವಾನ ಮಾಡಿದ್ವಿ ಅಂತ ಹೇಳಿದ್ದಾರೆ. ನಮ್ಮ ಕೋರ್ ಕಮಿಟಿ ಮೀಟಿಂಗ್ ಇತ್ತು ರಾಜ್ಯ ಮಟ್ಟದ್ದು. ಹಂಗಾಗಿ ಯಾವುದೂ ವ್ಯತ್ಯಾಸ ಇಲ್ಲ, ಎಲ್ಲ ಸರಿ ಹೋಗುತ್ತೆ. ಇನ್ನು ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ಹಾಗೇನಿಲ್ಲ, ಶಿವಮೊಗ್ಗ ಮೋದಿ ಸಭೆಗೆ ಮಂಜುನಾಥ್ ಅವರನ್ನ ಆಹ್ವಾನ ಮಾಡಲಾಗಿತ್ತು, ಅವರು ದೇವೇಗೌಡರ ಅಳಿಯಾನೇ ಅಲ್ವಾ, ಹಾಗಾಗಿ ಅಂಥದ್ದೇನೂ ಇಲ್ಲ ಅಂತ ಸಮರ್ಥಿಸಿಕೊಂಡಿದ್ದಾರೆ. ಸಭೆಯಲ್ಲಿ, ಶಿವಮೊಗ್ಗದ ಸಭೆಯಲ್ಲಿ ಅವರು ಕೂಡ ಮಂಜುನಾಥ್ ಅವರು ಭಾಗವಹಿಸಿದ್ದಾರೆ. ಸೊ ಗೆಲ್ಲೋ ದೃಷ್ಟಿಯಿಂದ ಮಂಜುನಾಥ್ ಅವರದ್ದು ಸ್ಟ್ರಾಟಜಿ ಮಾಡಿದ್ದೀರಿ ಅಷ್ಟೇ. ಅವರು ಕೂಡ ದೇವೇಗೌಡರ ಕುಟುಂಬದವರೇ. ಅವರು ಕೂಡ ನನಗನ್ಸುತ್ತೆ ಆ ಥರದ್ದು ಏನೂ ಗೊಂದಲ ಇಲ್ಲ, ಎಲ್ಲ ಸಲೀಸಾಗ್ತದೆ. ಇವತ್ತು ನಾನು ಹೋಗ್ತಾ ಇದ್ದೀನಿ. ಇದು ಜಿಟಿ ದೇವೇಗೌಡರು ಹೇಳ್ತಾ ಇದ್ರು. ಕುಮಾರಸ್ವಾಮಿ ಅಸಮಾಧಾನಕ್ಕೆ ಯಾರು ಕಾರಣ ಎನ್ನಲಾಗ್ತಾ ಇದೆ. ಹಾಗಾದ್ರೆ ಏನು ಆ ಅಸಮಾಧಾನಗಳು ಅನ್ನೋದನ್ನ ನೋಡೋದಾದ್ರೆ, ಕಾರಣ 1, ಕೋಲಾರ ಕ್ಷೇತ್ರದ ಬಗ್ಗೆ ಬಿಜೆಪಿ ಇನ್ನೂ ಏನೂ ಹೇಳದೇ ಇರೋದು ಕಾರಣ 1 ಆಗಿದ್ರೆ, ಕಾರಣ 2, ಯಡಿಯೂರಪ್ಪ ವಿಜಯೇಂದ್ರ ಜೆಡಿಎಸ್ ನಾಯಕರನ್ನ ಪರಿಗಣಿಸ್ತಾ ಇಲ್ಲ ಅನ್ನೋದು ಸತ್ಯ. ಇನ್ನು ಕಾರಣ 3, ಬಿಜೆಪಿ ಅಭ್ಯರ್ಥಿ ಘೋಷಣೆಯನ್ನ ಜೆಡಿಎಸ್ ಗಮನಕ್ಕೆ ತಾರದೆ ಇರೋದು. ಕಾರಣ 4, ಬಳ್ಳಾರಿ, ಹಾವೇರಿಯಲ್ಲಿ ಜೆಡಿಎಸ್ ಪಕ್ಷದ ಮುಖಂಡರನ್ನೇ ಬಿಜೆಪಿ ಸೇರಿಸಿಕೊಳ್ತಾ ಇರೋದು. ಕಾರಣ 5,
ಜಿಲ್ಲಾ ಮಟ್ಟದಲ್ಲಿ ಇನ್ನೂ ಬಿಜೆಪಿ ಹಾಗೂ ಜೆಡಿಎಸ್ ಸಭೆಗಳನ್ನ ಮಾಡದೇ ಇರುವುದು. ಕಾರಣ 6 ಬಿಜೆಪಿ ಜೆಡಿಎಸ್ ಸಮನ್ವಯ ಸಮಿತಿ ರಚನೆ ಆಗದೇ ಇರುವುದು. ಇಂಥ ಎಲ್ಲ ಅಸಮಾಧಾನವನ್ನ ಅಶೋಕ್ ತಳ್ಳಿ ಹಾಕ್ತಿದ್ದಾರೆ. ಹಾಗೇನಿಲ್ಲ, ಇನ್ನೂ ಸದ್ಯ ಅಂತಿಮವಾಗಿ ಟಿಕೆಟ್ ಘೋಷಣೆ ಆಗಿಲ್ಲ, ಹೊಂದಾಣಿಕೆ ಫೈನಲ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಇಂಥವು ಆಗಿರಬಹುದೇನೋ. ಆದರೆ ಒಂದು ಬಾರಿ ಟಿಕೆಟ್ ಫೈನಲ್ ಆಗಿ ಎಲ್ಲರೂ ಅಖಾಡಕ್ಕೆ ಧುಮುಕಿದ್ದೇ ಆದಲ್ಲಿ ನಮ್ಮ ಅಭ್ಯರ್ಥಿಗಳ ಪರ ಪ್ರಚಾರಕ್ಕೆ ಅವರನ್ನ ಆಹ್ವಾನಿಸೋದು, ಅವರ ಅಭ್ಯರ್ಥಿಗಳ ಪ್ರಚಾರಕ್ಕೆ ನಾವು ಹೋಗೋದು ಎಲ್ಲವೂ ಆಗುತ್ತೆ. ಈ ಬಗ್ಗೆ ಯಾವುದೇ ಗೊಂದಲ ಬೇಡ ಅಂತ ಹೇಳಿದ್ದಾರೆ. ಹಾಗೂ ಎಲ್ಲವೂ ಸುಸೂತ್ರವಾಗಿ ನಡೆಯಲಿದೆ ಅನ್ನೋದು ಕೂಡ ಆರ್ ಅಶೋಕ್ ಅವರ ಮಾತು. ಲೋಕಲ್ ಆಗಿ ಯಾರು ಇದ್ದಾರೋ ಅವರೆಲ್ಲ ಇದು ಮಾಡ್ತಾ ಇದ್ದೀರಿ. ಈಗ ಇವಾಗ ದೇವೇಗೌಡರು ಕಾರ್ಯಕ್ರಮಕ್ಕೆ ಬರಬೇಕು, ಅವ್ರದ್ದು ಗೊತ್ತಿದೆಯಲ್ಲ, ಸ್ವಲ್ಪ ಆರೋಗ್ಯ ಇದರಿರೋದ್ರಿಂದ ಕಾರ್ಯಕ್ರಮಗಳು ದೊಡ್ಡ JDS ಮತ್ತು BJPಯ ದೊಡ್ಡ ಕಾರ್ಯಕ್ರಮಗಳಿಗೆ ಹೊಂದಾಣಿಕೆ ಆದಮೇಲೆ, ನಮ್ಮ 2 ಸೀಟುಗಳು ಹೊಂದಾಣಿಕೆ ಆದಮೇಲೆ ಎಲ್ಲ ಕಡೆನೂ ನಾವು ಕರಿತೀರಿ. ಇನ್ನೂ ಹೊಂದಾಣಿಕೆ ಅಂತ ಫೈನಲ್ ಆಗಿಲ್ಲ. ಸೊ ಫೈನಲ್ ಆದಮೇಲೆ ಎಲ್ಲ ಕಡೆನೂ ಈಗ JDS ಸ್ಪರ್ಧೆ ಮಾಡಿರೋ ಕಡೆನೂ ಕೂಡ BJPಯ ನಾಯಕರುಗಳು ಹೋಗ್ತಾರೆ. ಅದೇ ರೀತಿ BJP ಸ್ಪರ್ಧೆ ಮಾಡಿರೋ ಕೂಡ JDS ನಾಯಕರು ಬರ್ತಾರೆ. ಸ್ಥಳೀಯವಾಗಿ ಎಲ್ಲ ಹೊಂದಾಣಿಕೆ ಆಗಿದೆ, ಹೊಂದಾಣಿಕೆ ಬರ್ತಾ ಇದ್ದಾರೆ ಎಲ್ಲರೂ. ಈಗ ಇಲ್ಲೂ ಕೂಡ ಮಂಜುನಾಥ್ ಅವರ ಚುನಾವಣೆಯಲ್ಲಿ JDS ಮತ್ತು BJP 2 ಒಟ್ಟಿಗೆ ಕೆಲಸ ಮಾಡ್ತಾ ಇದ್ದೀರಿ. ಅದರಿಂದ ಇಲ್ಲಿ ಗೆಲ್ಲೋದೊಂದು ಮಾನದಂಡವಾಗಿ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ರಿ, ಒಟ್ಟೊಟ್ಟಿಗೆ ಕೆಲಸ ಮಾಡ್ತೀರಿ. ಯಾವುದೇ ಗೊಂದಲ ಆಗದಂಗೆ ನೋಡ್ಕೊಳ್ಳುವಂತ ಜವಾಬ್ದಾರಿ ನಮ್ಮೆಲ್ಲರೂ. ಅದೇನೇ ಇರಲಿ, ಇದಕ್ಕೆಲ್ಲ ಸದ್ಯದಲ್ಲೇ ತೆರೆ ಬೀಳಲಿದ್ದು ಮಾರ್ಚ್ 25ರ ಬಳಿಕ ಕುಮಾರಣ್ಣನ ನಡೆ ಏನಿರಲಿದೆ ಅನ್ನೋದು ಸ್ಪಷ್ಟವಾಗಲಿದೆ. ಮಂಡ್ಯ ವಿಚಾರದಲ್ಲಿ ಕುಮಾರಸ್ವಾಮಿ ಟ್ವಿಸ್ಟ್ ಕೊಟ್ಟಿದ್ದು ಅಲ್ಲಿ ಕಾರ್ಯಕರ್ತರೇ ನಮ್ಮ ಅಭ್ಯರ್ಥಿಗಳು ಎಂದಿದ್ದಾರೆ. ಇನ್ನು ಇದರ ನಡುವೆ ಮೈತ್ರಿ ಅಪಸ್ವರ ಕೇಳಿ ಬರ್ತಿದ್ದ ಹಾಗೆ ಮತ್ತೊಮ್ಮೆ ಮೈತ್ರಿ ಮರುಪರಿಶೀಲನೆ ಮಾಡಿ ಅಂಗಲಾಚಿ ಸೀಟು ಪಡೆಯುವಂತಹ ದುಸ್ಥಿತಿ ಪಕ್ಷಕ್ಕೆ ಬಂದಿಲ್ಲ ಎನ್ನುತ್ತಿದ್ದಾರೆ ಜೆಡಿಎಸ್ ಶಾಸಕ. ಮೈತ್ರಿ ಅಪಸ್ವರದ ಬೆನ್ನಲ್ಲೇ ಮರುಪರಿಶೀಲನೆಗೆ ಆಗ್ರಹ. ಮಂಡ್ಯ ಅಭ್ಯರ್ಥಿ ವಿಚಾರದಲ್ಲಿ HDK ಕೊಟ್ಟಿದ್ಯಂತ ಟ್ವಿಸ್ಟ್. ಇದಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ನಡುವಿನ ಮೈತ್ರಿ ವಿಚಾರದಲ್ಲಿ ಅಪಸ್ವರ ಕೇಳಿಬರ್ತಾ ಇದ್ದ ಹಾಗೆ ಶಾಸಕ ಶರಣಗೌಡ ಕಂದಕೂರ್ ನಮ್ಮ ನಾಯಕರು ಕೇವಲ 3 ಕ್ಷೇತ್ರಕ್ಕಾಗಿ ಬಿಜೆಪಿ ಬಳಿ ಅಂಗಲಾಚ್ತಾ ಇದ್ದಾರೆ. ಇದಕ್ಕಾಗಿ 6-7 ಬಾರಿ ದೆಹಲಿಗೆ ಹೋಗಿ ಬಂದಿದ್ದು, ಅದರ ಕೂಲಿಯೂ ನಮಗೆ ಸಿಗ್ತಾ ಇಲ್ಲ. ಹಾಗಾಗಿ ಮೈತ್ರಿ ಬಗ್ಗೆ ಮರುಪರಿಶೀಲನೆ ನಡೆಸುವಂತೆ ಜೆಡಿಎಸ್ ನಾಯಕರನ್ನ ಆಗ್ರಹಿಸಿದ್ದಾರೆ. ಕುಮಾರಸ್ವಾಮಿ ಅವರು, ನಿಖಿಲ್ ಕುಮಾರಸ್ವಾಮಿ ಅವರು ಡೆಲ್ಲಿಗೆ ಹೋಗಿ 7-8 ಸಲ ಹೋಗಿ ತಿರುಗಾಡಿ ಬಂದದ್ದು ಕೂಲಿನೂ ನಮ್ಗೆ ಸಿಗೋವಲ್ದೇನೋ ಅಂತ ನನಗೆಲ್ಲೋ ಭಾವನೆ ಸಿಗ್ತಾ ಇದೆ. 2 ಸೀಟು 3 ಸೀಟು ಅವ್ರ ಬಳಿ ಅಂಗಲಾಚಿ ತಗೊಂಡು ಮಾಡ್ತಕ್ಕಂಥ ದುಸ್ಥಿತಿ ಪಕ್ಷಕ್ಕೆ ಇನ್ನೂ ಬಂದಿಲ್ಲ. ಯಾಕಂದರೆ ಪಕ್ಷಕ್ಕೆ ನಮ್ಮದೇ ಆದಂಥ ಇತಿಹಾಸ ಇದೆ ಮತ್ತು ಪಕ್ಷನ ಗೌರವಾನ್ವಿತವಾಗಿ ನಡ್ಸ್ಕೊಂಡು ಹೋಗ್ತಕ್ಕಂಥ ಅನೇಕ ಲಕ್ಷಾಂತರ ಕಾರ್ಯಕರ್ತರು ಇದ್ದಾರೆ. ಅವ್ರನ್ನ ನಾವು ನೋಡಬೇಕಾಗುತ್ತೆ. ಇನ್ನು ಕೊನೆ ಗಳಿಗೆಯಲ್ಲಿ ಕುಮಾರಸ್ವಾಮಿ ಮಂಡ್ಯದಲ್ಲಿ ನಮ್ಮ ಕಾರ್ಯಕರ್ತರೇ ಅಭ್ಯರ್ಥಿಗಳು ಅಂತ ಹೇಳಿದ್ದು, ಯಾರು ನಿಲ್ತಾರೆ ಅನ್ನೋದನ್ನ ಹೇಳ್ತೀನಿ, ನಾನು ಚೆನ್ನೈನಿಂದ ವಾಪಸ್ ಬಂದ ಬಳಿಕ ಅಭ್ಯರ್ಥಿ ಘೋಷಣೆ ಮಾಡ್ತೀನಿ ಅಂತ ಟ್ವಿಸ್ಟ್ ಕೊಟ್ಟಿದ್ದಾರೆ. ಅಲ್ಲಿ ಏನೋ ತಮ್ಮ ಒಂದು ಭಾವನೆಗಳನ್ನು ವ್ಯಕ್ತಪಡಿಸಿದ್ದೀರಿ. ನಾನು ಮೊನ್ನೆ ಅಲ್ಲಿ ಹೇಳಿ ಬಂದಿದ್ದೇನೆ, ನಿಮ್ಮ ಭಾವನೆಗೆ ನಾನು ಯಾವುದೇ ಕಾರಣಕ್ಕೂ ನಿರಾಸೆ ಉಂಟು ಮಾಡಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಈ ಬಾರಿ ನಾವು ಕಾರ್ಯಕರ್ತರ ಶ್ರಮ ಅದಕ್ಕೆ ಗೌರವ ತರಬೇಕಂತ ಹಿನ್ನೆಲೆಯಲ್ಲಿ ಸೂಕ್ತವಾದ ನಿರ್ಧಾರ ಏನು ಮಾಡ್ತೀನಿ ಅಂತ ಹೇಳಿದ್ದೇನೆ. ನಾನು ಬಂದು ಹೇಳ್ತೀನಿ, ನನ್ನ ಕಾರ್ಯಕರ್ತರ ಅಭ್ಯರ್ಥಿಗಳಲ್ಲಿ ಮಂಡ್ಯದಲ್ಲಿ ನಿಖಿಲ್ ಅಥವಾ ಕುಮಾರಸ್ವಾಮಿ ಎಂಬುದಾಗಿತ್ತು. ಬಿಜೆಪಿ ವರಿಷ್ಠರು ಕುಮಾರಸ್ವಾಮಿಗೆ ನಿಲ್ಲೋದಕ್ಕೆ ಹೇಳಿದ್ರಿಂದ ಮಂಡ್ಯದಲ್ಲಿ HDK ಅಭ್ಯರ್ಥಿ ಅಂತ ಭಾವಿಸಿದವರಿಗೆ ಇದೀಗ ಮತ್ತೆ ಟ್ವಿಸ್ಟ್ ಸಿಕ್ಕಿದ್ದು ಮಂಡ್ಯ ರಣಕಣ ದಿನೇ ದಿನೇ ಕುತೂಹಲ ಹುಟ್ಟಿಸುವಂತಾಗಿದೆ. ಒಟ್ನಲ್ಲಿ ಜೆಡಿಎಸ್ನ ಎಲ್ಲಾ ಸಮಸ್ಯೆಗಳು ಹಾಗೂ ಅಭ್ಯರ್ಥಿಗಳ ಗೊಂದಲಕ್ಕೆ ಮಾರ್ಚ್ 25ರ ಬಳಿಕ ತೆರೆ ಬೀಳಲಿದ್ದು, ಅಲ್ಲಿವರೆಗೂ ಕಾರ್ಯಕರ್ತರಿಗೆ ಇದೆಲ್ಲ ಗೊಂದಲವಾಗಿಯೇ ಕಾಡಲಿದೆ. ಇದು ಈ ಹೊತ್ತಿನ ವಿಶೇಷ. ನೆನಪಿರಲಿ, ನ್ಯೂಸ್ ಅಂದ್ರೆ ಪಬ್ಲಿಕ್ ಟಿವಿ.